2016. ಈ ಇಸುವೆಯನ್ನು ನಿಜವಾದ RCB ಫ್ಯಾನ್ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಪ್ ನಮ್ದಾಗ್ಬಿಡುತ್ತೆ ಅನ್ನೋಷ್ಟರಲ್ಲಿ 8 ರನ್ಗಳಿಂದ ಕಪ್ ನಮ್ಮ ಕೈ ಜಾರಿ. ಇಡೀ ಸೀಸನ್ನಲ್ಲಿ ಸಿಂಹದಂತೆ ಗರ್ಜಿಸುತ್ತಿದ್ದ ನಮ್ಮ RCB ಹೇಗೆ ಎಡವಿತ್ತು? ಈ ಸಲ ಕಪ್ ನಮ್ಮದೇ ಅನ್ನೋ ರೀತಿಯಲ್ಲಿ ಇಡೀ ಸೀಸನ್ ಆಡಿದ RCBಗೆ ಕೊನೆ ಕ್ಷಣದಲ್ಲಿ ಅಂಥದ್ದು ಏನಾಯಿತು? 29 ಮೇ 2016, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ IPL ಫೈನಲ್. ಸನ್ರೈಸರ್ಸ್ ಮೊದಲು ಬ್ಯಾಟಿಂಗ್ ಮಾಡ್ತಾರೆ. SRHನ ಕ್ಯಾಪ್ಟನ್ ಡೇವಿಡ್ ವಾರ್ನರ್ 69 ರನ್ ಮಾಡ್ತಾರೆ. ಹಾಗೆಯೇ ಯುವರಾಜ್ ಸಿಂಗ್, ಬೆನ್ ಕಟಿಂಗ್ ಇನ್ನಿತರ ಲೋವರ್ ಆರ್ಡರ್ ಬ್ಯಾಟ್ಸ್ಮನ್ಗಳ ಸಹಯೋಗದಿಂದ ಹೈದರಾಬಾದ್ 7 ವಿಕೆಟ್ ಕಳೆದುಕೊಂಡು 208 ರನ್ ಗಳಿಸುತ್ತೆ. ವೀಕ್ಷಕರೇ, ಇಲ್ಲಿ ನಾವು ತುಂಬ ಗಮನ ಕೊಡಬೇಕಾದ ವಿಷಯ ಏನಂದರೆ 200 ರನ್ ಈಗಿನ ಕಾಲದಲ್ಲಿ ತುಂಬ ಕಾಮನ್ ಆಗಿರ್ಬೋದು, ಆದರೆ ಆ ಟೈಮಲ್ಲಿ 200 ರನ್ ತುಂಬ ದೊಡ್ಡ ಮೊತ್ತ. ಅದರಲ್ಲೂ IPL ಫೈನಲ್ನಲ್ಲಿ ಯಾವುದೇ ಟೀಮ್ 200 ರನ್ನನ್ನು ತುಂಬ ಯಶಸ್ವಿಯಾಗಿ ಚೇಸ್ ಮಾಡೇ ಇರಲಿಲ್ಲ. ಆದರೆ ಇದು RCB ಕಣ್ರಪ್ಪ. ಇಂತಹ ರೆಕಾರ್ಡ್ಸ್ನ ಬ್ರೇಕ್ ಮಾಡೋದ್ರಲ್ಲಿ, ಊಹೆಗೂ ಮೀರಿದಂತಹ ರೆಕಾರ್ಡ್ಸ್ನ ಸೆಟ್ ಮಾಡೋದ್ರಲ್ಲಿ RCB ಎತ್ತಿದ ಕೈ. ಅದು ವಿರಾಟ್ ಕೊಹ್ಲಿ ABDಯವರ ಬರೀ 96 ಬಾಲ್ಗಳಲ್ಲಿ 229 ರನ್ ಪಾರ್ಟ್ನರ್ಶಿಪ್ ಆಗಿರ್ಬೋದು. ಒಂದೇ ಸೀಸನ್ನಲ್ಲಿ ವಿರಾಟ್ ಕೊಹ್ಲಿಯವರ 4 ಸೆಂಚುರಿ ಸಹಿತ 81 ರನ್ಗಳ ಸರಾಸರಿಯಿಂದ 973 ರನ್ಗಳಾಗಿರ್ಬೋದು, ಅಥವಾ ಹೈಯೆಸ್ಟ್ ನಂಬರ್ ಆಫ್ ಸೆಂಚುರೀಸ್ ಬೈ ಅ ಟೀಮ್ ಆಗಿರ್ಬೋದು. ಇಂತಹ ಹಲವಾರು ರೆಕಾರ್ಡ್ಸ್ಗಳನ್ನು ಹೊತ್ತಿದ್ದ RCB ಈ 208 ರನ್ಗಳ ಟಾರ್ಗೆಟ್ನ ತುಂಬ ಆರಾಮಾಗಿ ರೀಚ್ ಆಗುತ್ತೆ ಎಂದು ಎಲ್ಲ RCB ಫ್ಯಾನ್ಸ್ಗಳು ತುಂಬ ಕಾತುರದಿಂದ ಕಾಯ್ತಿದ್ರು. ಅದರಂತೆಯೇ ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್ ಅವರು ಓಪನಿಂಗ್ ಬ್ಯಾಟಿಂಗ್ ಆಡಕ್ಕೆ ಸ್ಟಾರ್ಟ್ ಮಾಡಿದರು. ಕ್ರಿಸ್ ಗೇಲ್, ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಬೆಣ್ಣೆ ಥರ ರನ್ಸ್ಗಳು ಬರ್ತಾ ಇದ್ವು. ಅವರು ಯಾವ ರೀತಿ ಹೊಡಿತಾ ಇದ್ರು ಅಂದರೆ 10 ಓವರ್ ಆಗುವಷ್ಟರಲ್ಲಿ 112 ರನ್ ಗಳಿಸಿ ಯಾವುದೇ ವಿಕೆಟ್ ನಷ್ಟ ಇಲ್ಲದೆ RCB ಮೆರೆದಾಡುತ್ತಿತ್ತು. ಇನ್ನೇನು ಈ ಸಲ ಕಪ್ ನಮ್ಮದೇ ಅನ್ನೋ ರೀತಿಯಲ್ಲಿ ನಡೀತಾ ಇದ್ದ ಆ ಫೈನಲ್ನಲ್ಲಿ ಬರುತ್ತೆ ಒಂದು ದೊಡ್ಡ ಟ್ವಿಸ್ಟ್. ಬೆನ್ ಕಟಿಂಗ್ ಅವರ ಬೌಲಿಂಗಿಗೆ ಜೋರಾಗಿ ಬೀಸಿದ ಕ್ರಿಸ್ ಗೇಲ್ ಕ್ಯಾಚ್ ಔಟ್ ಆಗ್ತಾರೆ. 38 ಬಾಲ್ಗಳಲ್ಲಿ 76 ರನ್ ಮಾಡಿದ ಕ್ರಿಸ್ ಗೇಲ್ ಈಗ ಔಟ್ ಆಗಿಬಿಟ್ಟಿದ್ರು. ಅವರು ಔಟ್ ಆದ ಸ್ವಲ್ಪ ಹೊತ್ತಿನ ನಂತರ 54 ರನ್ನಲ್ಲಿ ಆಡ್ತಿದ್ದ ವಿರಾಟ್ ಕೊಹ್ಲಿನೂ ಔಟ್ ಆಗ್ತಾರೆ. ಇನ್ನೇನು RCB ಕಪ್ ಎತ್ತೇ ಬಿಡುತ್ತೆ ಅನ್ನುವಷ್ಟರಲ್ಲಿ ಸಡನ್ ಆಗಿ RCB ಸ್ಕೋರ್ 140ಕ್ಕೆ 2 ಆಗಿಬಿಡುತ್ತೆ. ಎರಡು ಹೊಸ ಬ್ಯಾಟ್ಸ್ಮನ್ಗಳು ಕ್ರೀಸಲ್ಲಿರ್ತಾರೆ. ಈ ಹಂತದಲ್ಲೂ ಕೂಡ RCBನೇ ಗೆಲ್ಲುತ್ತೆ ಅನ್ನೋ ರೀತಿಯಲ್ಲಿ ಮ್ಯಾಚ್ ಇರುತ್ತೆ. ಯಾಕಂದರೆ 42 ಬಾಲ್ಸ್ಗಳಲ್ಲಿ ಬರೀ 69 ರನ್ ಬೇಕಾಗಿರುತ್ತೆ. ಮಿಸ್ಟರ್ 360 ABD ವಿಲಿಯರ್ಸ್ ಅವರು ಕ್ರೀಸಲ್ಲಿರ್ತಾರೆ. KL ರಾಹುಲ್ ಅವರು ಆಡೋಕ್ಕಿರ್ತಾರೆ. ಆದರೆ ಡಿ ವಿಲಿಯರ್ಸ್ ಅವರು ಬರೀ 5 ರನ್ ಮಾಡಿ ಕ್ಯಾಚ್ ಔಟ್ ಆಗ್ತಾರೆ. KL ರಾಹುಲ್ ಅವರು ಬೆನ್ ಕಟಿಂಗ್ ಅವರ ಬೌಲಿಂಗಲ್ಲಿ ಬರೀ 11 ರನ್ಗೆ ಔಟ್ ಆಗಿಬಿಡ್ತಾರೆ. ಶೇನ್ ವಾಟ್ಸನ್ ಅವರು ಬರೀ 11 ರನ್ಗೆ ಔಟ್ ಆಗಿಬಿಡ್ತಾರೆ. ಹೀಗೆ ಒಂದಾದ್ಮೇಲೊಂದು ವಿಕೆಟ್ಗಳು ಬೀಳ್ತಾನೆ ಹೋಗುತ್ತವೆ. ಕೊನೆಗೆ ವಿರಾಟ್ ನಾಯಕತ್ವದ ನಮ್ಮ RCBಗೆ 200 ರನ್ ಗಳಿಸಲಷ್ಟೇ ಸಾಧ್ಯವಾಗುತ್ತದೆ. ಬಟ್ ಏನೇ ಆಗಿರಲಿ, ಕಪ್ ಗೆಲ್ದಿದ್ರು RCB ಸದಾ ಮನಸ್ಸುಗಳನ್ನು ಗೆಲ್ತಾ ಬಂದಿದೆ. ಅದು ಸ್ಟೇಡಿಯಂನಲ್ಲಿ
ತನ್ನ ಫ್ಯಾನ್ಸ್ಗಳಿಗೋಸ್ಕರ ಫ್ರೀ ವೈಫೈನ ಪ್ರೊವೈಡ್ ಮಾಡೋದಾಗಿರಲಿ ಅಥವಾ ಕರುನಾಡಿನ ಭಾಷೆ ಕನ್ನಡವನ್ನು ಪ್ರಮೋಟ್ ಮಾಡೋದಾಗಿರಲಿ, ಹೀಗೆ ಹಲವಾರು ಒಳ್ಳೆಯ ಕೆಲಸಗಳನ್ನು RCB ಮಾಡ್ತಾ ಬಂದಿದೆ. ಈ ಸೀಸನ್ನಲ್ಲಾದರೂ RCB ಕಪ್ ಗೆಲ್ಲಲಿ, ಈ ಸಲ ಕಪ್ ನಮ್ಮದೇ ಆಗಲಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.